ಇನ್ನು ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಒಂದಾದಂತಹ ಕಲಬುರಗಿ ಜಿಲ್ಲೆಯಲ್ಲಿ ಶರಣಬಸಪ್ಪ ಅಪ್ಪ ಲಿಂಗೈಕ್ಯರಾಗಿದ್ದಾರೆ. ಶರಣಬಸಪ್ಪ ಅಪ್ಪ ಅಂತ್ಯಕ್ರಿಯೆಗೆ ಇದೀಗ ಸಕಲ ರೀತಿಯಾದಂತಹ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗ್ತಾ ಇದೆ. ಶರಣಬಸಪ್ಪ ಅಪ್ಪ ಅವರ ಅಂತ್ಯಕ್ರಿಯೆಗೆ ಸಿದ್ಧತೆ ಮಾಡಿಕೊಳ್ಳಲಾಗ್ತಾ ಇದೆ. ವೀರಶೈವ ಲಿಂಗಾಯತ ಧರ್ಮದಂತೆ ಎಲ್ಲಾ ರೀತಿಯಾದಂತಹ ಸಕಲ ರೀತಿಯಾದಂತಹ ಸಿದ್ಧತೆಗಳನ್ನ ಮಾಡಿಕೊಳ್ಳಲಾಗ್ತಾ ಇದೆ. ತಾವು ನೋಡ್ತಾ ಇದ್ದೀರಾ ದೃಶ್ಯಾವಳಿಗಳಲ್ಲಿ ಕಲಬುರಗಿಯ ಭಾಗದಲ್ಲಿ ದಾಸೋಹ ರತ್ನ, ತ್ರಿವಿಧ ದಾಸೋಹ ರತ್ನ, ಅಕ್ಷರ ಅರಿವು ದೊಡ್ಡ ಕ್ರಾಂತಿಯನ್ನು ಮಾಡಿರ್ತಕ್ಕಂತಹ ಕಲಬುರಗಿಯ ಡಾಕ್ಟರ್ ಶರಣಬಸವೇಶ್ವರ ಅಪ್ಪ ಅವರು ಅಂತ್ಯಕ್ರಿಯೆಗೆ ಸಂಬಂಧಪಟ್ಟಂತೆ ಇದೀಗ ಎಲ್ಲ ರೀತಿಯಾದಂತಹ ಸಕಲ ರೀತಿಯ ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ. ಒಂದು ಕಡೆ ಕಲಬುರಗಿಯ ಶರಣಬಸವೇಶ್ವರ ಅಪ್ಪನವರ ಅಪಾರ ಪ್ರಮಾಣದ ಭಕ್ತರೊಂದ ಅನುಯಾಯಿಗಳು ಒಂದು ದೊಡ್ಡ ಮಹಾಪೂರವೇ ನಡೀತಾ ಇದೆ. ಇಲ್ಲಿ ಅಪಾರ ಪ್ರಮಾಣದ ಭಕ್ತರನ್ನ ಇದೀಗ ಶರಣಬಸವೇಶ್ವರ ಒಂದು ಆ ಆವರಣದಲ್ಲಿ ಕಲಬುರಗಿಯ ಡಾಕ್ಟರ್ ಶರಣಬಸವೇಶ್ವರ ಅಪ್ಪನವರು ಲಿಂಗೈಕ್ಯವಾದ ಹಿನ್ನೆಲೆಯಲ್ಲಿ ಇದೀಗ ಎಲ್ಲ ರೀತಿಯಾದಂತಹ ಸಕಲ ಅಂತ್ಯಕ್ರಿಯೆಗೆ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗ್ತಾ ಇದೆ. ವೀರಶೈವ ಲಿಂಗಾಯತ ಧರ್ಮದಂತೆ ಎಲ್ಲ ರೀತಿಯಾದಂತಹ ಅಂತ್ಯ ಸಂಸ್ಕಾರ ಕಾರ್ಯಕ್ರಮಕ್ಕೆ ಇದೀಗ ಸಕಲ ರೀತಿಯಾದಂತಹ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಓಂ ಪ್ರಕಾಶ್ ಅವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಎಸ್ ಓಂ ಪ್ರಕಾಶ್, ನೋಡ್ತಾ ಇದ್ದೀವಿ ನಾವು ಕಲಬುರಗಿಯಲ್ಲಿ ಡಾಕ್ಟರ್ ಶರಣಬಸವೇಶ್ವರಪ್ಪ ಅವರು ಲಿಂಗೈಕ್ಯರಾಗಿದ್ದು ಅಪಾರ ಪ್ರಮಾಣದ ಅನುಯಾಯಿಗಳನ್ನ ಒಂದು ರೀತಿಯಲ್ಲಿ ತಬ್ಬಲಿಯನ್ನ ಮಾಡಿದ್ದಾರೆ ಅಂತಾನೆ ಹೇಳಬಹುದು. ಆ ಭಾಗದಲ್ಲಿ ಶಿಕ್ಷಣ, ಅರಿವು ಹಾಗೂ ದಾಸೋಹಕ್ಕೆ ದೊಡ್ಡ ಕ್ರಾಂತಿಯನ್ನು ಮಾಡಿರ್ತಕ್ಕಂಥವರು. ಸೊ ಹಾಗಾಗಿ ಇವತ್ತು ಎಲ್ಲ ರೀತಿಯಾದಂತಹ ಒಂದು ಅಂತಿಮ ದರ್ಶನ ಎಲ್ಲ ರೀತಿಯಾದಂತಹ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗ್ತಾ ಇದೆ. ಸದ್ಯದ ಮಟ್ಟಿಗೆ ಏನೆಲ್ಲ ಮಾಹಿತಿ ಸಿಗ್ತಾ ಇದೆ? ವೀರೇಶ್, ಖಂಡಿತವಾಗೂ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಶೈಕ್ಷಣಿಕ ಕ್ರಾಂತಿ ಮಾಡಿರುವಂತ ಶರಣಬಸಪ್ಪ ಅಪ್ಪ ದಾಸೋಹ ಕ್ರಾಂತಿಯಲ್ಲಿ ಹೆಸರುವಾಸಿ ಮಾಡಿರುವಂತವರು, ಜೊತೆಗೆ ದಾಸೋಹ ಪರಂಪರೆಯನ್ನ ನಾಡಿಗೆ ಸಾರಿರುವಂತ ವ್ಯಕ್ತಿ ಶರಣಬಸಪ್ಪ ಅಪ್ಪ ಲಿಂಗೈಕ್ಯ ಆಗಿರುವಂತದ್ದು. ಲಿಂಗೈಕ್ಯ ಆದಂತ ಹಿನ್ನೆಲೆಯಲ್ಲಿ ಇದೀಗ ಶರಣಬಸವೇಶ್ವರ ದೇವಸ್ಥಾನದ ಆವರಣದಲ್ಲೇ ಅವರ ಅಂತ್ಯಕ್ರಿಯೆ ಸಕಲ ಸಿದ್ಧತೆ ಕೂಡ ಮಾಡಿಕೊಂಡಿರುವಂತದ್ದು. ವೀರಶೈವ ಲಿಂಗಾಯತ ಧರ್ಮದ ಪ್ರಕಾರ ಅಂತಿಮ ವಿಧಿವಿಧಾನ ನಡೆಯುತ್ತೆ. ಸದ್ಯ ಪಲ್ಲಕ್ಕಿ ಮೆರವಣಿಗೆ ನಡೀತಾ ಇರುವಂತದ್ದು ದೇವಸ್ಥಾನದ ಆವರಣದಲ್ಲಿ. ಶರಣಬಸವೇಶ್ವರ ದೇವಸ್ಥಾನದ ಆವರಣದಲ್ಲಿ ಸಮಾಧಿಯನ್ನ ಐದು ಸುತ್ತುಗಳ ಒಂದು ಸುತ್ತನ್ನ ಹಾಕುವ ಮುಖಾಂತರ ಶರಣಬಸವೇಶ್ವರರಿಗೆ 5 ಸುತ್ತುಗಳ ಪ್ರದಕ್ಷಿಣೆಯನ್ನ ಹಾಕಿ ನಂತರ ಶರಣಬಸವೇಶ್ವರ ದೇವಸ್ಥಾನ ಮುಂಭಾಗದಲ್ಲೇ 8ನೇ ಪೀಠಾಧಿಪತಿಯ ಒಂದು ಸಮಾಧಿ ಕಾರ್ಯ ನಡೆಯುವಂಥದ್ದು. ಅಲ್ಲಿ ವೀರಶೈವ ಲಿಂಗಾಯತ ಧರ್ಮದ ಪ್ರಕಾರ ಏನೆಲ್ಲ ಕಾರ್ಯಕ್ರಮಗಳು, ಅಂತಿಮ ವಿಧಿವಿಧಾನಗಳು ನಡೀತೆ ಎಲ್ಲವೂ ಕೂಡ ಸಕಲ ರೀತಿಯಾದಂತ ಸಿದ್ಧತೆಯನ್ನ ಮಾಡಿಕೊಂಡಿರುವಂತದ್ದು. ಸೋಮನಾಥ ಶಾಸ್ತ್ರಿ ಎನ್ನುವಂತವರ ಶಾಸ್ತ್ರಿಗಳ ನೇತೃತ್ವದಲ್ಲಿ ಹರಪ್ಪು ಚರಣಮೂರ್ತಿ ಕಲ್ಯಾಣ ಕರ್ನಾಟಕದ ಸಾಕಷ್ಟು ಜನ ಸ್ವಾಮೀಜಿಗಳು ಈ ಒಂದು ಅಂತ್ಯ ಸಂಸ್ಕಾರದಲ್ಲಿ ಭಾಗಿಯಾಗಿರುವಂತದ್ದು. ಅಸಂಖ್ಯಾತ ಭಕ್ತರು ಕೂಡ ಇದೀಗ ಇವರು ಶರಣಬಸವೇಶ್ವರ ದೇವಸ್ಥಾನದ ಆವರಣದಲ್ಲಿ ಶರಣಬಸಪ್ಪ ಅಪ್ಪ ಅವರ ಅಂತಿಮ ವಿಧಿವಿಧಾನ ಕಾರ್ಯವನ್ನ ನೋಡೋದಕ್ಕೆ ಸಾಕಷ್ಟು ಭಕ್ತರು ಬರ್ತಾ ಇರುವಂತದ್ದು. ಅಂದ್ರೆ ಭಕ್ತರಿಗ ಸಾರ್ವಜನಿಕ ದರ್ಶನಕ್ಕೆ ಈಗಾಗಲೇ ಬ್ರೇಕ್ ಹಾಕಿದ್ರು ಕೂಡ ಸಾಕಷ್ಟು ಜನ ಭಕ್ತರು ದೇವಸ್ಥಾನದ ಆವರಣದಲ್ಲೇ ಬೀಡು ಬಿಟ್ಟಿರುವಂತದ್ದು. ಅವರ ಅಂತಿಮ ದರ್ಶನವನ್ನ ನೋಡ್ಕೊಳ್ಬೇಕು ಅನ್ನುವಂತ ನಿಟ್ಟಿನಲ್ಲಿ ಭಕ್ತರು ಇರುವಂತದ್ದು. ಇನ್ನು ಸಮಾಧಿ ಸ್ಥಳದಲ್ಲಿ ಯಾವ ರೀತಿಯಾದಂತಹ ಪೂಜಾ ಕೈಂಕರ್ಯಗಳು ನಡೆಯುತ್ತೆ ಅನ್ನುವಂಥದ್ರ ಬಗ್ಗೆ ಈಗಾಗಲೇ ಏನು ಸೋಮನಾಥ್ ಶಾಸ್ತ್ರಿ ಅವರು ವಿವರಿಸಿದ್ದಾರೆ. ಅಂದ್ರೆ ಇಲ್ಲಿ ಶರಣಬಸಪ್ಪ ಅಪ್ಪ ಅವರಿಗೆ ಮತ್ತೊಂದು ಬಾರಿ ಪೂಜೆ ಆಗುತ್ತೆ. ಪೂಜೆ ಆದ ನಂತರ ಏನು ಅಲ್ಲಿರುವಂತ ಸಮಾಧಿ ಸ್ಥಳದಲ್ಲಿ ಸುಮಾರು 10,000 ವಿಭೂತಿಗಳನ್ನ ಇಟ್ಟಿರುವಂತದ್ದು, ಜೊತೆಗೆ 1 ಲಕ್ಷ ಒಂದು ಏನು ಬಿಲ್ವ ಪತ್ರಗಳನ್ನ ಹಾಕಿರುವಂತದ್ದು, ಜೊತೆಗೆ 1008 ರುದ್ರಾಕ್ಷಿಗಳನ್ನ ಹಾಕಿರುವಂತದ್ದು, ಜೊತೆಗೆ ಗ್ರಾಮ ದೇವತೆ ಸ್ಥಾನ ದೇವತೆಯ ಪೂಜೆ ಕೂಡ ನಡೀತಾ ಇರುವಂತದ್ದು. ಅದಾದ ನಂತರ ಏನು ಅವರಿಗೆ ಸಕಲ ರೀತಿಯಾದಂತ ಅಂತಿಮ ವಿಧಿವಿಧಾನಗಳ ಮೂಲಕ ಸಾಕಷ್ಟು ಜನ ಸ್ವಾಮೀಜಿಗಳು ಕೂಡ ಈ ಒಂದು ಪ್ರಕ್ರಿಯೆಯಲ್ಲಿ ಭಾಗಿಯಾಗಿ ಅವರ ಅಂತಿಮ ಸಂಸ್ಕಾರವನ್ನ ನೆರವೇರಿಸ್ತಾರೆ. ಅದಾದ ಬಳಿಕ ಇಡೀ ಶರಣಬಸವೇಶ್ವರ ಸಂಸ್ಥಾನದ 9ನೇ ಪೀಠಾಧಿಪತಿಯಾಗಿರುವಂತಹ ಚಿರಂಜೀವಿ ಪೂಜ್ಯ ದೊಡ್ಡಪ್ಪ ಅಪ್ಪ ಅವರಿಗೆ ಒಂದು ಅಧಿಕಾರ ಹಸ್ತಾಂತರ ಪ್ರಕ್ರಿಯೆಯು ಕೂಡ ನಡೆಯುತ್ತೆ. ಅಂದ್ರೆ ಶರಣಬಸಪ್ಪ ಅಪ್ಪ ಅವರ ತಲೆ ಮೇಲೆ ಧರಿಸ್ತಾ ಇರುವಂತ ಪೇಟ ಏನಿದೆ, ಆ ಪೇಟ ಮತ್ತೆ ಕೊಳ್ಳಲ್ಲಿ ಧಾರಣೆ ಮಾಡ್ತಾ ಇದ್ದಂತ ಲಿಂಗ, ಜೊತೆಗೆ
ಚನ್ನಬಸಪ್ಪ ಅಪ್ಪ ಅವರು ಬಳಸ್ತಾ ಇರುವಂತ ಖಡ್ಗ, ಅದಾದ ನಂತರ ಪರುಷ ಬಟ್ಟಲ ಅಂದ್ರೆ ಶರಣಬಸವೇಶ್ವರ ಸಂಸ್ಥಾನಕ್ಕೆ ಈ ಹಿಂದೆಯಿಂದ ಕೂಡ 200 ವರ್ಷದಿಂದಲೂ ಕೂಡ ಒಂದು ಪರುಷ ಬಟ್ಟಲವನ್ನ ಏನು ಜಾತ್ರೆ ಸಮಯದಲ್ಲಿ ಬೇರೆ ಬೇರೆ ಸಂದರ್ಭದಲ್ಲಿ ಬಳಸ್ತಾರೆ, ಜನರಿಗೆ ಭಕ್ತಾದಿಗಳಿಗೆ ತೋರಿಸ್ತಾರೆ. ಸೊ ಆ ಪರುಷ ಬಟ್ಟಲು ಈ 4 ವಸ್ತುಗಳನ್ನ ಪೂಜ್ಯ ಚಿರಂಜೀವಿ ದೊಡ್ಡಪ್ಪ ಅಪ್ಪ ಅವರಿಗೆ ಹಸ್ತಾಂತರ ಮಾಡ್ತಾರೆ. ಹಸ್ತಾಂತರ ಮಾಡುವ ಮೂಲಕ ಈ ಮುಂದಿನ ಶರಣಬಸವೇಶ್ವರ ಸಂಸ್ಥಾನದ ಜವಾಬ್ದಾರಿಯನ್ನ ಅವರಿಗೆ ನಿರ್ವಹಿಸುವಂತ ಒಂದು ಪ್ರಕ್ರಿಯೆಯು ಕೂಡ ಈ ಒಂದು ಸಮಾಧಿ ಸ್ಥಳದಲ್ಲೇ ನಡೆಯುತ್ತೆ. ಅಲ್ಲಿಂದ ಏನು ಆ ಒಂದು ಅಧಿಕಾರ ಹಸ್ತಾಂತರ ಪ್ರಕ್ರಿಯೆ ನಡೆದ ನಂತರ ಎಲ್ಲ ಸ್ವಾಮೀಜಿಗಳು, ಅಸಂಖ್ಯಾತ ಭಕ್ತರು, ಮತ್ತೆ ಈಗಾಗಲೇ ಏನು ಸಾಕಷ್ಟು ಸ್ವಾಮೀಜಿಗಳಿದ್ದಾರೆ, ಕುಟುಂಬ ವರ್ಗದವರಿದ್ದಾರೆ, ಆಪ್ತರಿದ್ದಾರೆ, ಜೊತೆಗೆ ಎಸ್ ಓಂ ಪ್ರಕಾಶ್, ಜಸ್ಟ್ ಹೋಲ್ಡ್ ಆನ್, ಮತ್ತೆ ನಿಮ್ಮ ಹತ್ರ ನಾನು ಮಾತಾಡಿಸ್ತೀನಿ. ಇನ್ನು ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಒಂದಾದಂತಹ ಕಲಬುರಗಿ ಜಿಲ್ಲೆಯಲ್ಲಿ ಶರಣಬಸಪ್ಪ ಅಪ್ಪ ಲಿಂಗೈಕ್ಯರಾಗಿದ್ದಾರೆ. ಶರಣಬಸಪ್ಪ ಅಪ್ಪ ಅಂತ್ಯಕ್ರಿಯೆಗೆ ಇದೀಗ ಸಕಲ ರೀತಿಯಾದಂತಹ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗ್ತಾ ಇದೆ. ಶರಣಬಸಪ್ಪ ಅಪ್ಪ ಅವರ ಅಂತ್ಯಕ್ರಿಯೆಗೆ ಸಿದ್ಧತೆ ಮಾಡಿಕೊಳ್ಳಲಾಗ್ತಾ ಇದೆ. ವೀರಶೈವ ಲಿಂಗಾಯತ ಧರ್ಮದಂತೆ ಎಲ್ಲಾ ರೀತಿಯಾದಂತಹ ಸಕಲ ರೀತಿಯಾದಂತಹ ಸಿದ್ಧತೆಗಳನ್ನ ಮಾಡಿಕೊಳ್ಳಲಾಗ್ತಾ ಇದೆ. ತಾವು ನೋಡ್ತಾ ಇದ್ದೀರಾ ದೃಶ್ಯಾವಳಿಗಳಲ್ಲಿ ಕಲಬುರಗಿಯ ಭಾಗದಲ್ಲಿ ದಾಸೋಹ ರತ್ನ, ತ್ರಿವಿಧ ದಾಸೋಹ ರತ್ನ, ಅಕ್ಷರ, ಅರಿವು, ದೊಡ್ಡ ಕ್ರಾಂತಿಯನ್ನು ಮಾಡಿರತಕ್ಕಂತಹ ಕಲಬುರಗಿಯ ಡಾಕ್ಟರ್ ಶರಣಬಸವೇಶ್ವರ ಅಪ್ಪ ಅವರು ಅಂತ್ಯಕ್ರಿಯೆಗೆ ಸಂಬಂಧಪಟ್ಟಂತೆ ಇದೀಗ ಎಲ್ಲ ರೀತಿಯಾದಂತಹ ಸಕಲ ರೀತಿಯ ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ. ಒಂದು ಕಡೆ ಕಲಬುರಗಿಯ ಶರಣಬಸವೇಶ್ವರ ಅಪ್ಪನವರ ಅಪಾರ ಪ್ರಮಾಣದ ಭಕ್ತರೊಂದ ಅನುಯಾಯಿಗಳು ಒಂದು ದೊಡ್ಡ ಮಹಾಪೂರವೇ ನಡೀತಾ ಇದೆ. ಇಲ್ಲಿ ಅಪಾರ ಪ್ರಮಾಣದ ಭಕ್ತರನ್ನ ಇದೀಗ ಶರಣಬಸವೇಶ್ವರ ಒಂದು ಆ ಆವರಣದಲ್ಲಿ ಕಲಬುರಗಿಯ ಡಾಕ್ಟರ್ ಶರಣಬಸವೇಶ್ವರ ಅಪ್ಪನವರು ಲಿಂಗೈಕ್ಯವಾದ ಹಿನ್ನೆಲೆಯಲ್ಲಿ ಇದೀಗ ಎಲ್ಲ ರೀತಿಯಾದಂತಹ ಸಕಲ ಅಂತ್ಯಕ್ರಿಯೆಗೆ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗ್ತಾ ಇದೆ. ವೀರಶೈವ ಲಿಂಗಾಯತ ಧರ್ಮದಂತೆ ಎಲ್ಲ ರೀತಿಯಾದಂತಹ ಅಂತ್ಯ ಸಂಸ್ಕಾರ ಕಾರ್ಯಕ್ರಮಕ್ಕೆ ಇದೀಗ ಸಕಲ ರೀತಿಯಾದಂತಹ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಓಂ ಪ್ರಕಾಶ್ ಅವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಎಸ್ ಓಂ ಪ್ರಕಾಶ್, ನೋಡ್ತಾ ಇದ್ದೀವಿ ನಾವು ಕಲಬುರಗಿಯಲ್ಲಿ ಡಾಕ್ಟರ್ ಶರಣಬಸವೇಶ್ವರಪ್ಪ ಅವರು ಲಿಂಗೈಕ್ಯರಾಗಿದ್ದು ಅಪಾರ ಪ್ರಮಾಣದ ಅನುಯಾಯಿಗಳನ್ನ ಒಂದು ರೀತಿಯಲ್ಲಿ ತಬ್ಬಲಿಯನ್ನ ಮಾಡಿದ್ದಾರೆ ಅಂತಾನೆ ಹೇಳಬಹುದು. ಆ ಭಾಗದಲ್ಲಿ ಶಿಕ್ಷಣ, ಅರಿವು ಹಾಗೂ ದಾಸೋಹಕ್ಕೆ ದೊಡ್ಡ ಕ್ರಾಂತಿಯನ್ನು ಮಾಡಿರ್ತಕ್ಕಂಥವರು. ಸೊ ಹಾಗಾಗಿ ಇವತ್ತು ಎಲ್ಲ ರೀತಿಯಾದಂತಹ ಒಂದು ಅಂತಿಮ ದರ್ಶನ, ಒಂದು ಎಲ್ಲ ರೀತಿಯಾದಂತಹ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗ್ತಾ ಇದೆ. ಸದ್ಯದ ಮಟ್ಟಿಗೆ ಏನೆಲ್ಲ ಮಾಹಿತಿ ಸಿಗ್ತಾ ಇದೆ? ವೀರೇಶ್, ಖಂಡಿತವಾಗೂ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಶೈಕ್ಷಣಿಕ ಕ್ರಾಂತಿ ಮಾಡಿರುವಂತ ಶರಣಬಸಪ್ಪ ಅಪ್ಪ ದಾಸೋಹ ಕ್ರಾಂತಿಯಲ್ಲಿ ಹೆಸರುವಾಸಿ ಮಾಡಿರುವಂತವರು, ಜೊತೆಗೆ ದಾಸೋಹ ಪರಂಪರೆಯನ್ನ ನಾಡಿಗೆ ಸಾರಿರುವಂತ ವ್ಯಕ್ತಿ ಶರಣಬಸಪ್ಪ ಅಪ್ಪ ಲಿಂಗೈಕ್ಯ ಆಗಿರುವಂತದ್ದು. ಲಿಂಗೈಕ್ಯ ಆದಂತ ಹಿನ್ನೆಲೆಯಲ್ಲಿ ಇದೀಗ ಶರಣಬಸವೇಶ್ವರ ದೇವಸ್ಥಾನದ ಆವರಣದಲ್ಲೇ ಅವರ ಅಂತ್ಯಕ್ರಿಯೆ ಸಕಲ ಸಿದ್ಧತೆ ಕೂಡ ಮಾಡಿಕೊಂಡಿರುವಂತದ್ದು. ವೀರಶೈವ ಲಿಂಗಾಯತ ಧರ್ಮದ ಪ್ರಕಾರ ಅಂತಿಮ ವಿಧಿವಿಧಾನ ನಡೆಯುತ್ತೆ. ಸದ್ಯ ಪಲ್ಲಕ್ಕಿ ಮೆರವಣಿಗೆ ನಡೀತಾ ಇರುವಂತದ್ದು ದೇವಸ್ಥಾನದ ಆವರಣದಲ್ಲಿ, ಶರಣಬಸವೇಶ್ವರ ದೇವಸ್ಥಾನದ ಆವರಣದಲ್ಲಿ ಸಮಾಧಿಯನ್ನ ಐದು ಸುತ್ತುಗಳ ಒಂದು ಸುತ್ತನ್ನ ಹಾಕುವ ಮುಖಾಂತರ ಶರಣಬಸವೇಶ್ವರರಿಗೆ 5 ಸುತ್ತುಗಳ ಪ್ರದಕ್ಷಿಣೆಯನ್ನ ಹಾಕಿ ನಂತರ ಶರಣಬಸವೇಶ್ವರ ದೇವಸ್ಥಾನ ಮುಂಭಾಗದಲ್ಲಿ 8ನೇ ಪೀಠಾಧಿಪತಿಯ ಒಂದು ಸಮಾಧಿ ಕಾರ್ಯ ನಡೆಯುವಂಥದ್ದು. ಅಲ್ಲಿ ವೀರಶೈವ ಲಿಂಗಾಯತ ಧರ್ಮದ ಪ್ರಕಾರ ಏನೆಲ್ಲ ಕಾರ್ಯಕ್ರಮಗಳು, ಅಂತಿಮ ವಿಧಿವಿಧಾನಗಳು ನಡೀತೆ ಎಲ್ಲವೂ ಕೂಡ ಸಕಲ ರೀತಿಯಾದಂತ ಸಿದ್ಧತೆಯನ್ನ ಮಾಡಿಕೊಂಡಿರುವಂತದ್ದು. ಸೋಮನಾಥ ಶಾಸ್ತ್ರಿ ಅನ್ನುವಂಥವರ ಶಾಸ್ತ್ರಿಗಳ ನೇತೃತ್ವದಲ್ಲಿ ಹರಪ್ಪ ಚರಣಮೂರ್ತಿ ಕಲ್ಯಾಣ ಕರ್ನಾಟಕದ ಸಾಕಷ್ಟು ಜನ ಸ್ವಾಮೀಜಿಗಳು ಈ ಒಂದು ಅಂತ್ಯ ಸಂಸ್ಕಾರದಲ್ಲಿ ಭಾಗಿಯಾಗಿರುವಂತದ್ದು. ಅಸಂಖ್ಯಾತ ಭಕ್ತರು ಕೂಡ ಇದೀಗ ಇವರು ಶರಣಬಸವೇಶ್ವರ ದೇವಸ್ಥಾನದ ಆವರಣದಲ್ಲಿ ಶರಣಬಸಪ್ಪ ಅಪ್ಪ ಅವರ ಅಂತಿಮ ವಿಧಿವಿಧಾನ ಕಾರ್ಯವನ್ನ ನೋಡೋದಕ್ಕೆ ಸಾಕಷ್ಟು ಭಕ್ತರು ಬರ್ತಾ ಇರುವಂತದ್ದು. ಅಂದ್ರೆ ಭಕ್ತರಿಗ ಸಾರ್ವಜನಿಕ ದರ್ಶನಕ್ಕೆ ಈಗಾಗಲೇ ಬ್ರೇಕ್ ಹಾಕಿದ್ರು ಕೂಡ ಸಾಕಷ್ಟು ಜನ ಭಕ್ತರು ದೇವಸ್ಥಾನದ ಆವರಣದಲ್ಲೇ ಬೀಡು ಬಿಟ್ಟಿರುವಂತದ್ದು. ಅವರ ಅಂತಿಮ ದರ್ಶನವನ್ನ ನೋಡ್ಕೊಳ್ಬೇಕು ಅನ್ನುವಂತ ನಿಟ್ಟಿನಲ್ಲಿ ಭಕ್ತರು ಇರುವಂತದ್ದು. ಇನ್ನು ಸಮಾಧಿ ಸ್ಥಳದಲ್ಲಿ ಯಾವ ರೀತಿಯಾದಂತಹ ಪೂಜಾ ಕೈಂಕರ್ಯಗಳು ನಡೆಯುತ್ತೆ ಅನ್ನುವಂಥದ್ರ ಬಗ್ಗೆ ಈಗಾಗಲೇ ಏನು ಸೋಮನಾಥ್ ಶಾಸ್ತ್ರಿ ಅವರು ವಿವರಿಸಿದ್ದಾರೆ. ಅಂದ್ರೆ ಇಲ್ಲಿ ಶರಣಬಸಪ್ಪ ಅಪ್ಪ ಅವರಿಗೆ ಮತ್ತೊಂದು ಬಾರಿ ಪೂಜೆ ಆಗುತ್ತೆ. ಪೂಜೆ ಆದ ನಂತರ ಏನು
ಅಲ್ಲಿರುವಂತ ಸಮಾಧಿ ಸ್ಥಳದಲ್ಲಿ ಸುಮಾರು 10,000 ವಿಭೂತಿಗಳನ್ನ ಇಟ್ಟಿರುವಂತದ್ದು, ಜೊತೆಗೆ 1 ಲಕ್ಷ ಒಂದು ಏನು ಬಿಲ್ವ ಪತ್ರಗಳನ್ನ ಹಾಕಿರುವಂತದ್ದು, ಜೊತೆಗೆ 1008 ರುದ್ರಾಕ್ಷಿಗಳನ್ನ ಹಾಕಿರುವಂತದ್ದು, ಜೊತೆಗೆ ಗ್ರಾಮ ದೇವತೆ ಸ್ಥಾನ ದೇವತೆಯ ಪೂಜೆ ಕೂಡ ನಡೀತಾ ಇರುವಂತದ್ದು. ಅದಾದ ನಂತರ ಏನು ಅವರಿಗೆ ಸಕಲ ರೀತಿಯಾದಂತ ಅಂತಿಮ ವಿಧಿವಿಧಾನಗಳ ಮೂಲಕ ಸಾಕಷ್ಟು ಜನ ಸ್ವಾಮೀಜಿಗಳು ಕೂಡ ಈ ಒಂದು ಪ್ರಕ್ರಿಯೆಯಲ್ಲಿ ಭಾಗಿಯಾಗಿ ಅವರ ಅಂತಿಮ ಸಂಸ್ಕಾರವನ್ನ ನೆರವೇರಿಸ್ತಾರೆ. ಅದಾದ ಬಳಿಕ ಇಡೀ ಶರಣಬಸವೇಶ್ವರ ಸಂಸ್ಥಾನದ 9ನೇ ಪೀಠಾಧಿಪತಿಯಾಗಿರುವಂತಹ ಚಿರಂಜೀವಿ ಪೂಜ್ಯ ದೊಡ್ಡಪ್ಪ ಅಪ್ಪ ಅವರಿಗೆ ಒಂದು ಅಧಿಕಾರ ಹಸ್ತಾಂತರ ಪ್ರಕ್ರಿಯೆಯು ಕೂಡ ನಡೆಯುತ್ತೆ. ಅಂದ್ರೆ ಶರಣಬಸಪ್ಪ ಅಪ್ಪ ಅವರ ತಲೆ ಮೇಲೆ ಧರಿಸ್ತಾ ಇರುವಂತ ಪೇಟ ಏನಿದೆ, ಆ ಪೇಟ ಮತ್ತೆ ಕೊಳ್ಳಲ್ಲಿ ಧಾರಣೆ ಮಾಡ್ತಾ ಇದ್ದಂತ ಲಿಂಗ, ಜೊತೆಗೆ ಶರಣಬಸಪ್ಪ ಅಪ್ಪ ಅವರು ಬಳಸ್ತಾ ಇರುವಂತ ಖಡ್ಗ, ಅದಾದ ನಂತರ ಪರುಷ ಬಟ್ಟಲ ಅಂದ್ರೆ ಶರಣಬಸವೇಶ್ವರ ಸಂಸ್ಥಾನಕ್ಕೆ ಈ ಹಿಂದೆಯೂ ಕೂಡ 200 ವರ್ಷದಿಂದಲೂ ಕೂಡ ಒಂದು ಪರುಷ ಬಟ್ಟಲವನ್ನ ಏನು ಜಾತ್ರೆ ಸಮಯದಲ್ಲಿ ಬೇರೆ ಬೇರೆ ಸಂದರ್ಭದಲ್ಲಿ ಬಳಸ್ತಾರೆ, ಜನರಿಗೆ ಭಕ್ತಾದಿಗಳಿಗೆ ತೋರಿಸ್ತಾರೆ. ಸೊ ಆ ಪರುಷ ಬಟ್ಟಲು ಈ 4 ವಸ್ತುಗಳನ್ನ ಪೂಜ್ಯ ಚಿರಂಜೀವಿ ದೊಡ್ಡಪ್ಪ ಅಪ್ಪ ಅವರಿಗೆ ಹಸ್ತಾಂತರ ಮಾಡ್ತಾರೆ. ಹಸ್ತಾಂತರ ಮಾಡುವ ಮೂಲಕ ಈ ಮುಂದಿನ ಶರಣಬಸವೇಶ್ವರ ಸಂಸ್ಥಾನದ ಜವಾಬ್ದಾರಿಯನ್ನ ಅವರಿಗೆ ನಿರ್ವಹಿಸುವಂತ ಒಂದು ಪ್ರಕ್ರಿಯೆಯು ಕೂಡ ಈ ಒಂದು ಸಮಾಧಿ ಸ್ಥಳದಲ್ಲೇ ನಡೆಯುತ್ತೆ. ಅಲ್ಲಿಂದ ಏನು ಆ ಒಂದು ಅಧಿಕಾರ ಹಸ್ತಾಂತರ ಪ್ರಕ್ರಿಯೆ ನಡೆದ ನಂತರ ಎಲ್ಲ ಸ್ವಾಮೀಜಿಗಳು, ಅಸಂಖ್ಯಾತ ಭಕ್ತರು, ಮತ್ತೆ ಈಗಾಗಲೇ ಏನು ಸಾಕಷ್ಟು ಸ್ವಾಮೀಜಿಗಳಿದ್ದಾರೆ, ಕುಟುಂಬ ವರ್ಗದವರಿದ್ದಾರೆ, ಆಪ್ತರಿದ್ದಾರೆ, ಜೊತೆಗೆ ಎಸ್ ಓಂ ಪ್ರಕಾಶ್, ಜಸ್ಟ್ ಹೋಲ್ಡ್ ಆನ್, ಮತ್ತೆ ನಿಮ್ಮ ಹತ್ರ ನಾನು ಮಾತಾಡಿಸ್ತೇನೆ.